ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋನ ಮಾಡಬೇಕು ಅಂತ ಹೊರಟಿದ್ದೀನಿ. ಯೂಶಲಿ ನಾನು ಶೂಟ್ ಮಾಡಕ್ ಹೊರಗಡೆ ಹೋದಾಗ ನನ್ನ ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ. ಬಟ್ ಇವತ್ತು ಯಾರಿಗೂ ನಾನು ಅಂತಾನೆ ಗೊತ್ತಾಗ್ದೇನೆ ಒಂದು ಡಿಫ್ರೆಂಟ್ ಆಗಿ ಒಂದು ವಿಡಿಯೋನ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಹೊರಟಿದ್ದೀನಿ. ಹೇಗೆ ಏನು ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗೋಣ ಬನ್ನಿ. ಇವಾಗ ಆಸ್ಪತ್ರೆ ಒಳಗಡೆ ಬಂದಿದೀವಿ, ಯಾಕಂದ್ರೆ ಇಲ್ಲಿ ಯಾವ್ದೋ ಒಂದು ಸೀರಿಯಲ್ ಶೂಟಿಂಗ್ ನಡೀತಾನೆ ಅಂತೆ. ನನಗೆ ಗೊತ್ತಿರೋ ಮೇಕಪ್ ಆರ್ಟಿಸ್ಟ್, ಸೊ ಈ ಸೀರಿಯಲ್ಗೆ ಅವರು ರೆಗ್ಯುಲರ್ ಆಗಿ ಮೇಕಪ್ ಮಾಡ್ತಾರೆ. ಸೊ ಇಲ್ಲೇ ಬಂದ್ಬಿಡಿ ಅಂತ ಅಂದ್ರು. ಸೊ ಇವಾಗ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗೋಣ. ಮನೋಜ್ ಅಂತ ಹೇಳಿ ಮೇಕಪ್ ಆರ್ಟಿಸ್ಟ್, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ. ಇವತ್ತು ನನ್ನ ಲುಕ್ ನ ಚೇಂಜ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಈ ತರ ರೆಡಿ ಆಗ್ತಾ ಇರೋದು. ಉರಿತಾ ಇದೆ ಲೈಟ್ ಆಗಿ. ಹಂಗೇನಾ? ಪಕ್ಕ ಏನಾಗಲ್ಲ ತಾನೆ? ಪಕ್ಕ ಏನಾಗಲ್ಲ ಬ್ರೋ. ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲಿ ನಿಮ್ಗೆ ಆರಾಮಾಗಿ ಕುತ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ. ನನ್ನ ಕಷ್ಟ ನನ್ಗೆ ಗೊತ್ತಾಗ್ತಾ ಇದೆ. ನನ್ನೆದೆಯ ಮಾತು ಇದೆ, ಅಮ್ಮ ಕಲಿಸಿದ ಹಾಡು ಇದೆ. ಹೆಂಗ್ ಕಾಣಿಸ್ತಾ ಏನೋ ನಗಿತಾ ನಾನು. ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿವೆ. ಇವತ್ತು ನೋಡೋಣ ಯಾರು ಈ ಲುಕ್ಕಲ್ಲಿ ನನ್ನ ಕಣ್ಣಿಡಿತಾರೆ ಅಂತ. ಆಂಟಿ, ನಾನು ಅಂತ ಗೊತ್ತಾಗ್ತೀನಾ? ಇಲ್ಲ, ಹೌದಾ? ಅಯ್ಯೋ, ಗೊತ್ತಾಗಲ್ಲ ಬ್ರೋ, ನನಗೆ ಗೊತ್ತಾಗ್ತಾ ಇಲ್ಲ ಬ್ರೋ. ಸೀರಿಯಸ್ ಮೇಕಪ್ ಈ ರೇಂಜು ಪವರ್ ಇದೆಯಾ? ಸೀರಿಯಸ್ ಆಗಿ ನಾನೇ ಅಂತ ಗೊತ್ತಾಗಲ್ಲ, ಕಮೆಂಟ್ ಹಾಕಿ. ಆಲ್ಮೋಸ್ಟ್ 2 hours ತಗೊಂಡು ಈ ಲುಕ್ನ ರೆಡಿ ಮಾಡಿದ್ದಾರೆ. ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂದರೆ ಕೈ ಎಲ್ಲ ನೋಡ್ಬೋದು. ಸೀರಿಯಸ್ ಆಗಿ ಮಿರರಲ್ಲಿ ನನ್ನನ್ನು ನೋಡ್ಕೊಂಡಾಗ ನನಗೆ ಗೊತ್ತಾಗಿಲ್ಲ ಇದು ನಾನು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬರೀ ಇದೇ ಥರ ಲುಕ್ ಅಲ್ಲ, ಬ್ರೈಡಲ್ಗೂ ಏನಾದರೂ ಮೇಕಪ್ ಮಾಡ್ಕೋಬೇಕು, ನಿಮ್ಗೆ ಯಾವುದೇ ಒಕೇಶನ್ಗಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ತುಂಬ ರೀಸನಬಲ್ ಪ್ರೈಸ್ಗೆ ಎಲ್ಲ ಇದ್ರೂ ಮಾಡ್ಕೊಡ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಓಕೆನಾ? ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ಯೂಶಲಿ ಈ ಥರ ಯಾರಿಗೂ ಸಜೆಸ್ಟ್ ಮಾಡಲ್ಲ, ಬಟ್ ನಾನು ಮಿಥುನ ರಾಶಿ ಮಾಡೋ ಟೈಮಿಂದನೂ ನನಗೆ ಗೊತ್ತಿರೋರು. ನಿಜವಾಗ್ಲೂ ವರ್ಕ್ ಮಾತ್ರ, ದೂಸರ ಮಾತೇ ಅಲ್ಲ. ನನ್ನ ವರ್ಕ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸರಿ ಬ್ರೋ, ಸಿಗೋಣ. ಓಕೆ ಬ್ರೋ, ಥ್ಯಾಂಕ್ ಯು. ನಂಗೆ ಯಾಕೋ ಒಂದು ಸ್ವಲ್ಪ ಡೌಟಲ್ಲಿದ್ದೀನಿ, ಜನ ಏನಾದರೂ ಗುರ್ತಿಡ್ಬಿಡ್ತಾರ ಅಂತ. ಫಸ್ಟ್ ಅದಕ್ಕೋಸ್ಕರನೇ ಈ ಗೆಟಪ್ನ ಕಿತಾಡಿ ಕಿರಣ್ ತೋರ್ಸೋಣ ಅಂತ ಮನೆ ಹತ್ರ ಬಂದಿದ್ದೀನಿ. ಅವ್ರ ರಿಯಾಕ್ಷನ್ ಏನು ಹೇಳ್ತಾರೆ ನೋಡೋಣ. ಏನ್ರಿ ಇದು? ಹೆಂಗಿದೆ? ಯಾರು ಗುರು ಇದು? ಗೊತ್ತಾಗುತ್ತಾ ನಾನು ಅಂತ? ಬ್ರೋ, ದೇವರೇ ಗೊತ್ತಾಗಲ್ಲ. ದೇವರೇ ಗೊತ್ತಾಗಲ್ಲ. ಅಜ್ಜಿ ಯಾರು ಗುರು ಮಾಡಿರೋದು ಇದನ್ನ? ನನ್ನ ಫ್ರೆಂಡು. ಯಾರು ಬ್ರೋ ಅದು? ಬ್ರೋ ಥ್ಯಾಂಕ್ ಯು ಬ್ರೋ. ದೇವರೇ ನೀವು ಅಂತ ಗೊತ್ತಾಗಲ್ಲ ತಾನೆ? ಇದೇ ಬೇಕಾಗಿರೋದು. ನನ್ನ ಕಷ್ಟನ ನೋಡಕ್ಕಾಗದೆ ಕಿತಾಡಿ ಕಿರಣ್ ಅವರು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಇವಾಗ ಮಲ್ಲೇಶ್ವರಂ ಕಡೆ ಹೊರಟಿದೀವಿ. ಏನಕ್ಕೋಸ್ಕರ ಮಲ್ಲೇಶ್ವರಂ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ತುಂಬಾ ವಿಡಿಯೋಸ್ನ ನಾನು ಮಲ್ಲೇಶ್ವರಂ ಅಲ್ಲಿ ಮಾಡಿದೀನಿ. ನಾನು ತುಂಬಾ ಜನಕ್ಕೆ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದೀನಿ. ಹಾಗೆ ಒಂದಿಷ್ಟು ಐಟಮ್ಸ್ ಗಳನ್ನ ಸೆಲ್ ಮಾಡೋದಾಗಿರ್ಬೋದು, ಟಾಸ್ಕ್ ಗಳನ್ನ ಎಲ್ಲಾನು ಮಾಡಿದೀನಿ. ಬಟ್ ಇವತ್ತು ಈ ಗೆಟಪ್ ಅಲ್ಲಿ ನಾನು ಹೋಗಿ ಏನಾದ್ರು ಐಟಮ್ಸ್ ಗಳನ್ನ ಮಾರ್ತೀನಿ ಅಂದ್ರೆ ನನ್ನ ಹತ್ರ ತಗೋತಾರ. ಬಿಕಾಸ್ ನನ್ನ ಜೊತೆ ಕ್ಯಾಮ್ರಾಮನ್ ಇರಲ್ಲ, ಕ್ಯಾಮ್ರಾಮನ್ ಎಲ್ಲ ದೂರದಲ್ಲಿ ಇರ್ತಾರೆ. ನನ್ನ ಐಡೆಂಟಿಫೈ ಮಾಡ್ದೇನೆ ನಾನು ಏನಾದ್ರು ಸೆಲ್ ಮಾಡ್ತೀನಿ ತಗೋತಾರ ಅನ್ನೋದು ನನಗೆ ಕ್ವಶನ್ ಮಾರ್ಕ್ ಆಗಿತ್ತು. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಿತ್ತು. ಸೊ ಅದನ್ನ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ. ಯೂಶಲಿ ಹೇಳ್ತೀರಾ ನೀವು ಕ್ಯಾಮ್ರಾ ಇಟ್ಕೊಂಡು ಹೋದ್ರಿ ಅದಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ. ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ. ಸೊ ನಾನೇಂದ್ರೆ ಹೆಲ್ಪ್ ಕೇಳಿದ್ರೆ, ಅಡ್ರೆಸ್ ಕೇಳಿದ್ರೆ, ಇಲ್ಲ ಊಟ ಕೇಳಿದ್ರೆ ಕೊಡ್ತಾರ ಅನ್ನೋದು ಗೊತ್ತಿಲ್ಲ. ಸೊ ಇವತ್ತು ಇದನ್ನ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋಣ. ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಎಷ್ಟು ಜನ ರೆಸ್ಪಾಂಡ್ ಮಾಡ್ತಾರೆ, ಈ ತರ ಒಂದಿಷ್ಟುನೆಲ್ಲ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಹೆಂಗ್ ಬರುತ್ತೆ. ಇವಾಗ ನನ್ನ ಹತ್ರ ಒಂದಿಷ್ಟು ಪೆನ್ನು ಕೀಚೈನ್ಸ್ ಗಳಿದೆ. ಇದನ್ನ ಹೋಗಿ ನಮ್ ಜನರು ನನ್ನ ಹತ್ರ ಪರ್ಚೇಸ್ ಮಾಡ್ತಾರ ಏನೋ ಕೇಳೋಣ. ಸೊ ಇದನ್ನ ಮಾರಕ್ಕೆ ಅಂತ ಹೋಗ್ತೀನಿ, ಬಟ್ ಏನೂ ಮಾತಾಡಲ್ಲ, ಮೂಗುನ್ ತರ ಜಸ್ಟ್ ಹೋಗಿ ಆಕ್ಷನ್ ಮಾಡ್ತೀನಿ. ಎಷ್ಟು ಜನ ನಿಜವಾಗ್ಲೂ ಕ್ಯಾಮ್ರಾ ಇಲ್ದೇನೆ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಪರ್ಚೇಸ್ ಮಾಡ್ತಾರೆ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ಹೆಸರೇನು? ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ನಾನು ನೋಡಿದ್ರೆ ಭಯ ಆಗ್ತಾ ಇದೆಯಾ? ಅಮಾವಾಸ್ಯೆ ದೇವು ತರ ಕಾಣಿಸ್ತೀಯ. ಅಮಾವಾಸ್ಯೆ ದೇವು ತರ ಕಾಣಿಸ್ತೀಯ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು? ನಿಮಗೆ ನಾನು ಏನೂ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಿರ್ಬೋದು. ಆದರೆ ನನಗೆ ಮನ್ಸೊಳಗಡೆ ಫುಲ್ಲು ಭಯ ಆಗ್ತದೆ. ಎಲ್ಲಿ ಗಡ್ಡ ಬಿದ್ದೋಗುತ್ತೋ, ಪಂಚೆ ಉದುರೋಗುತ್ತೋ, ಯಾರಿಗಾದ್ರೂ ನಾನು ಮಾಡ್ತಿರೋದು ಆ್ಯಕ್ಟಿಂಗ್ ಅಂತ ಗೊತ್ತಾಗಿ ಅವ್ರಿಗೆ ಇದು ಯೂಟ್ಯೂಬ್ ಕಂಟೆಂಟ್ ಅಂತ ಹೇಳೋಕ್ಕೂ ಮುಂಚೆನೆ ಎಲ್ಲರೂ ಸೇರಿ ಗುಂಪಲ್ಲಿ ವಾಂಚ್ಬಿಡ್ತಾರೋ ಅನ್ನೋ ಭಯ ಆಗ್ತಾಯಿದೆ. ಭಯವೇಕೆ ಏನಾಗಬಹುದು, ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬಹುದು. ಇಟ್ಸ್ ಓಕೆ, ಆರಾಮಾಗಿ ನಿಭಾಯಿಸೋಣ. ಸೊ ಎದುರುಗಡೆ ಯಾರೋ ಹುಡುಗಿರು ಬರ್ತಾವ್ರೆ, ಫಸ್ಟು ಹೋಗಿ ಅವ್ರನ್ನ ಅಪ್ರೋಚ್ ಆಗೋಣ. ಎಂತ ಗೊತ್ತೀರಾ? ಹೋಗ ಮುಖ ಮುಚ್ಕೊಂಡು ಯಾರಿಗೂ ಇದು
ಮೂಸು ನೋಡಿಲ್ಲ, ಹಂಗೆ ಹೊರಟೋದ್ರು. ನಾ ಕಾಣೋ ಲೋಕವನ್ನು ಕಾಣೋರು ಯಾರು? ಗೈಸ್ ಯಾರೋ ಮುಂದೆ ಇನ್ನೂ ಒಂದಿಷ್ಟು ಜನ ಬರ್ತಾ ಇದ್ದಾರೆ. ಆಮೇಲೆ ಕೇಳೋಣ. ಅಕ್ಕ ಅಕ್ಕ ಪೆನ್ನು ಒಂದು ಪೆನ್ ತಗೊಳ್ಳಿ. ಅವರು ತಗೊಂಡಿಲ್ಲ. ಟೆನ್ಷನ್ನಲ್ಲಿ ಅಮ್ಮ ಅನ್ನಕ್ಕೆ ಹೋಗಿ ಅಕ್ಕ ಅಂದ್ಬಿಟ್ಟೆ. ಒಂದು ಪೆನ್ ತಗೊಳ್ಳಿ, ಕೈ ಮುಗಿತೀನಿ, ಹೊಟ್ಟೆ ಹಸಿತದೆ. ಒಪ್ಕೊಂಡೆ, ಈ ವರ್ಷ ನ್ಯಾಷನಲ್ ಅವಾರ್ಡ್ ನಿನ್ಗೆ. ಏನ್ ಗುರು, ನಮ್ಮ ಜನ ಯಾರ ಹತ್ರ ಹೋಗಿ ಏನ್ ಕೇಳಿದ್ರು ಒಂದು ಕೂಡ ತಗೋತಾ ಇಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಮುಂದೆ ಯಾರೋ ಹುಡುಗಿರು ಗೋಲ್ಗಪ್ಪ ತಿಂತಾ ಇದಾರೆ. ಅಟ್ಲೀಸ್ಟ್ ಹೋಗಿ ಅವ್ರನ್ನಾದ್ರೂ ಕೇಳೋಣ. 5 ರೂಪಾಯಿ ಕೊಟ್ಟು ಪೆನ್ ತಗೋತೀರಾ? ನಿಮ್ ದಮ್ಮಯ್ಯ ಅಂತೀನಿ, ಹೊಟ್ಟೆ ಹಸಿತಿದೆ ಅಮ್ಮ. ದುಡ್ಕೊಂಡು ತಿಂತೀವಿ ಅಂದ್ರೂ ತಗೊಂಡವ್ರು ಯಾರು ಇಲ್ಲ ಗುರು. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡತಿದ್ದ ಮೇಲೆ ಏನ್ ಚಂದ. ಎದುರುಗಡೆ ಒಂದು ಆಂಟಿ ಬರ್ತಾರೆ. ಅಟ್ಲೀಸ್ಟ್ ಈ ಆಂಟಿನಾದ್ರೂ ಕೇಳೋಣ. ಅಮ್ಮ ನಾಯಿ ಪೆನ್ ತಗೊಳ್ಳಿ. ಈ ಆಂಟಿ ಏನು ಹಿಂಗೆ ಹೋಗ್ಬಿಟ್ರು? ಗೈಸ್ ನಾನೇಂದ್ರೂ ಅಷ್ಟು ವಿಕಾರವಾಗಿ ಕಾಣಿಸ್ತಾ ಇದ್ದೀನ? ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು? ನೋಡಿ ಇವತ್ತು ಒಂದು ಅರ್ಥ ಆಯಿತು. ಮನ್ಸು ನೋಡಿ ಯಾರೂ ಮಣೆ ಹಾಕಲ್ಲ, ಎಲ್ಲ ಮುಖ ನೋಡೇ ಮಣೆ ಹಾಕೋದು. ಅಟ್ಲೀಸ್ಟ್ ಈ ವಯಸ್ಸಲ್ಲಾದ್ರೂ ಯಾರು ಪೆನ್ ತಗೋತಾರ ನೋಡೋಣ. ಈ ಪೆನ್ನ ಮಾರೋವರೆಗೂ ನಾನಂತೂ ಬಿಡಲ್ಲ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಪುಟ್ಟ ಪೆನ್ ತಗೋತೀಯ? 5 ರೂಪಾಯಿ ಪೆನ್ ತಗೊಳ್ಳಿ ಅಂದರೆ ಬೈತಾರೆ. ಭಗವಂತ ಒಂದೇ ಒಂದು ಪೆನ್ ತಗೊಳ್ಳಿ, ಹೊಟ್ಟೆ ತುಂಬುತ್ತಮ್ಮ. ಒಂದೇ ಒಂದು ಪೆನ್ ತಗೊಳ್ಳಿ. ಯಾರು ನನ್ನ ಹತ್ರ ಒಂದು ಪೆನ್ನು ತಗೋತಾ ಇಲ್ಲ. ಯಾರೋ ಯಾರೋ ಗೀಚಿ ಹೋದ ಹಾಡು ಹಣೆಯ ಬರ. ಆಗ್ಲಿಂದ ಟ್ರಾಫಿಕ್ ಪೊಲೀಸು ನನ್ನ ಹಿಂದೆನೇ ಬರ್ತಾರೆ. ಏನಾರು ಡೌಟ್ ಕ್ಯೂಟ್ ಬಂದ್ಬಿಟ್ಟಿದ್ಯಾ? ಅಕ್ಕಿ ಕೊಟ್ಬಿಡ್ತೇನೇನೋ. ಇಲ್ಲ ನಾನೇ ಹೋಗಿ ಹೇಳ್ಬಿಡ್ಲಾ ಸರ್ ಇದು ಒಂದು ಯೂಟ್ಯೂಬ್ ವೀಡಿಯೋಗೆ ಅಂತ? ಬೇಡ, ನೋಡೋಣ ಏನು ಮಾಡ್ತಾರೆ ಅಂತ. ಪಾಪ ಪೊಲೀಸ್ಗೆ ಕನ್ಫ್ಯೂಷನ್ ಆಗಿರಬೇಕು. ಕೇಳೋ ಬೇಡ ಅಂತ ಯೋಚನೆ ಮಾಡ್ತಾರೆ. ಆಗ್ಲಿಂದ ಹಿಂದೆ ಮುಂದೆ ಓಡಾಡ್ತಾನೇ ಅವರೇ. ನಮಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಟ್ರು. ಲೊಕೇಶನ್ ಚೇಂಜ್. ಸೀರಿಯಸ್ ಆಗಿ ಪಾಪ ಹುಡುಗಿ ಹತ್ರ ದುಡ್ಡಿರಲಿಲ್ಲ, 10 ರೂಪಾಯಿ ಕೊಟ್ಟು ತಗೊಂಡ್ರು. ನಿಜ ಹೇಳ್ತೀನಿ, ಎಷ್ಟು ಖುಷಿ ಆಗ್ತದೆ ಅಂತಂದರೆ ಏನು ಅನ್ನಿಸ್ತಾ ಏನೋ ನಾನು ನೋಡಿ. ಪಾಪ ಬಂದು ಆ ಹುಡುಗಿ ಪೆನ್ ತೊಗೊಂತು. ಸೊ ಇನ್ ಕೇಸ್ ಏನಾದರೂ ವೀಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳ್ತೀನಿ, ಸ್ವಾರ್ಥದ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ, ಆದರೆ ಬೆರಳೆಣಿಕೆ ಮಾತ್ರ. ಮುಂದೆ ಯಾವುದೋ ಆಟೋ ಅಣ್ಣ ಇದ್ದಾರೆ, ನೋಡೋಣ ಅವ್ರನ್ನ ಕೇಳೋಣ. ಪೆನ್ ತಗೋತೀರಾ? ಕೈ ಮುಗಿದೆ. ಅಯ್ಯೋ ಉಪಕಾರ ಆಯಿತು ಸ್ವಾಮಿ, ಉಪಕಾರ ಆಯಿತು. ಪಾಪ ಗುರು, ಆ ಆಟೋ ಅಣ್ಣನೂ ತೊಗೊಂಡ್ರು. ಕಷ್ಟ ಬೆಲೆ ಗೊತ್ತಾಗೋದು ಬರೀ ಕಷ್ಟದಲ್ಲಿದ್ದವ್ರಿಗೆ ಮಾತ್ರ, ಹೊಟ್ಟೆ ತುಂಬಿದವ್ರಿಗೆ ಯಾವತ್ತೂ ಗೊತ್ತಾಗಲ್ಲ. ಅದಕ್ಕೆ ರಾಜಕಾರಣಿಗಳ ಹತ್ರ ಹೋಗಿ ನೀವು ನಮ್ಗೆ ಈ ಕಷ್ಟ ಇದೆ ಅಂತ ಎಷ್ಟೇ ಹೇಳಿದ್ರು ಅವ್ರಿಗೆ ಮಾತ್ರ ಜನರ ಕಷ್ಟ ಅರ್ಥನೇ ಆಗಲ್ಲ. ರಾಜಕಾರಣಿಗಳು ಚೇಂಜ್ ಆಗಲ್ಲ, ನಮ್ಮ ಜನನೂ ಬದಲಾಗಲ್ಲ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಇಲ್ಲಿ ನೋಡಿ, ಒರಿಜಿನಲ್ ಒಂದು ಕಡೆ, ಡೂಪ್ಲಿಕೇಟ್ ಇನ್ನೊಂದು ಕಡೆ. ಪಾಪ ತಾತ ಸಿಕ್ಕಾಪಟ್ಟೆ ವಯಸ್ಸಾಗಿದೆ. ಆ ಕಾರಲ್ಲಿ ಕೂತಿರೋರ ಹತ್ರ 1 ರೂಪಾಯಿ ಬೇಡ್ತಾ ಇದ್ದಾರೆ. ಕೋಟಿ ಇದ್ರೂ ಕೆಲವೊಂದು ಟೈಮಲ್ಲಿ 10 ರೂಪಾಯಿ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತೀವಿ. ನಮ್ಮ ಜನ ಕುಡಿಯೋದಕ್ಕೆ ಸೇಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡ್ತಾರೆ. ಅದೇ ಕಷ್ಟದಲ್ಲಿದ್ದೀವಿ ಅಂತ ಯಾರನ್ನಾದ್ರೂ ಹೋಗಿ ಕೇಳಿದಾಗ 1 ರೂಪಾಯಿ ಕೊಡೋಕ್ಕೂ ಹಿಂದೂ ಮುಂದೆ ನೋಡ್ತಾರೆ. ಇದನ್ನು ನಾನು ಕೂಡ ತುಂಬ ಸರಿ ಮಾಡಿದ್ದೀನಿ. ಆದರೆ ಇನ್ನು ಮುಂದೆ ಬಂದು ನಿಮ್ಮ ಹತ್ರ ಯಾರಾದ್ರೂ ಹೆಲ್ಪ್ ಕೇಳಿದ್ರೆ 1000 ಲಕ್ಷ ಕೊಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಅಟ್ಲೀಸ್ಟ್ 1 ರೂಪಾಯಿ ಕೊಡಿ, ಅದರಿಂದ ಒಂದು ವ್ಯಕ್ತಿದು ಒಂದೊತ್ತು ಊಟ ಆಗುತ್ತೆ. ಎಂತಹ ಮಾತು ಹೇಳಿದ್ರೆ ತಂದೆ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಇವಾಗ ನನ್ನ ಹತ್ರ ಒಂದು ಫೇಕ್ ಅಡ್ರೆಸ್ ಇದೆ. ಸೊ ಈ ಅಡ್ರೆಸ್ ಅಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ರಮ್ಯಾ ಅಪಾರ್ಟ್ಮೆಂಟ್ 389 4th Main 4th Road, ಮೂಡಲ್ಪಾಳ್ಯ, ನಾಗರಬಾವಿ, ಬೆಂಗಳೂರು ಅಂತ ಬರ್ದಿದೆ. ಸೊ ಕನ್ನಡದಲ್ಲಿ ಬರ್ದಿರೋಂಥ ಈ ಅಡ್ರೆಸ್ನ ನಮ್ಮ ಜನತೆ ಹತ್ರ ಹೋಗಿ ತೋರಿಸ್ತೀನಿ. ಎಷ್ಟು ಜನ ಈ ಅಡ್ರೆಸ್ನ ನೋಡಿ ಅಟ್ಲೀಸ್ಟ್ ಕರೆಕ್ಟ್ ಆಗಿರೋ ರೂಟ್ನ ಹೇಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ದೇವರಣ ನನಗೆ ಗೊತ್ತಿರಂಗೆ ಒಬ್ರು ಕೂಡ ಇದನ್ನು ಮುಟ್ಟೋದು ಇಲ್ಲ, ತಗೊಂಡು ಅಡ್ರೆಸ್ ಹೇಳೋದು ಇಲ್ಲ. ಬಟ್ ಚೆಕ್ ಮಾಡೋಣ. ಕೈ ಮುಗಿತೀನಿ, ಇದರಲ್ಲಿ ಯಾವ ಜಾಗಕ್ಕೆ ಹೋಗ್ಬೇಕು ಹೇಳ್ತೀರಾ? ಯಾರ್ದು ಇದು? ಅಡ್ರೆಸ್ ಕೇಳಿದ್ರೆ ಒಳ್ಳೆ ಆಸ್ತಿ ಕೇಳಿರ್ತಾರ, ಮೂತಿ ಮುರ್ಸ್ಕೊಂಡು ಹೋಗ್ತಾರೆ. ಅಬ್ಬಾ, ನಮ್ಮ ಜನ ಹಿಂಗೂ ಇದ್ದಾರಾ?
ಈ ಹುಡುಗಿರು ಒಳ್ಳೆ ನನ್ನ ನೋಡಿ ಒಲಿಂಪಿಕ್ಸ್ ಓಡೋ ಥರ ಓಡ್ತವ್ರೆ. ನಾನು ನಾರ್ಮಲಾಗಿ ಬಂದ್ರೇ ಓಡೋಗ್ತಾರೆ, ಅಂಥದ್ರಲ್ಲಿ ಈ ರೀತಿ ಗೆಟಪ್ ಹಾಕೊಂಡು ಬಂದರೆ ಇವ್ರು ಓಡೋದ್ರಲ್ಲಿ ತಪ್ಪಿಲ್ಲ ಬಿಡಿ. ಪಾಪ ಈ ಆಂಟಿನ ನೋಡಿ ಬೈಕೋತಾ ಇರಬೇಕು, ಯಾರ ಕಾಂಪಿಟೇಟರ್ ಹುಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ನನಗೂ ಒಬ್ಬ ಕಾಂಪಿಟೇಟರ್ ಉಟ್ಕೊಂಡ್ಬಿಟ್ನಾ. ಮನಸ್ಸೇ ಕರಗದ ಲೋಕವೇ ಲೋಕವು ಈ ಅಡ್ರೆಸ್ ಹೇಳಪ್ಪ. ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ. ಈ ಅಡ್ರೆಸ್ ಹೋಗ್ಬೇಕು. ಗೊತ್ತಿಲ್ಲ ಇದು ಎಲ್ಲಿ ಬರುತ್ತೆ, ಏನು ಬರ್ತಿದೆ ಇಲ್ಲಿ? ರಾಮಯ್ಯ ಅಪಾರ್ಟ್ಮೆಂಟ್ ಮೂಡಲಪಾಳ್ಯ ನಗರಭಾವಿ ಬೆಂಗಳೂರು. ಎಲ್ಲಿ ಬರುತ್ತೆ ಗೊತ್ತಿಲ್ಲ, ನಾವು ಬೇರೆಯವ್ರಿಗೆ ಕೇಳಿ. ಮಕ್ಳಿಗೆ ಕನ್ನಡನೇ ಓದಕ್ಕೆ ಬರಲ್ಲ. ಇವತ್ತು ಅರ್ಥ ಆಗ್ತದೆ ಗೈಸ್, ಎಷ್ಟು ನಮ್ಮ ಜನ ಕ್ಯಾಮ್ರಾ ಇರೋದಕ್ಕೂ ಕ್ಯಾಮ್ರಾ ಇಲ್ದೇ ಇರೋದಕ್ಕೂ ಇದೇ ಡಿಫ್ರೆನ್ಸು. ನನ್ನ ಒಬ್ರು ಕೂಡ ಮೂಸ್ ನೋಡ್ತಲ್ಲ, ಒಬ್ರು ಹೆಲ್ಪ್ ಮಾಡ್ತಲ್ಲ. ಈ ರೋಡಲ್ಲಿ ಒಂದು 4 ಜನ ಹುಡುಗಿರು ಟಿಕ್ ಟಾಕ್ ಮಾಡ್ತಾ ಇದ್ದಾರೆ. ಹೋಗೋರ ಹತ್ರ ಹೆಲ್ಪ್ ಕೇಳ್ತೀನಿ, ನೋಡೋಣ ಅಟ್ಲೀಸ್ಟ್ ಅವ್ರಾದ್ರು ಮಾಡ್ತಾರ ಅಂತ. ಹುಡುಗಿರ ಹತ್ರ ಹೆಲ್ಪ್ ಕೇಳೋಣ ಅಂತ ಹೋಗ್ತಾ ಇದೀನಿ, ನೋಡಿದ್ರೆ ಓಡೋಗ್ತಾರೆ. ಅವ್ರು ಕನಿಷ್ಠ ಪಕ್ಷಕ್ಕೆ ನಿಂತ್ಕೊಂತಾನೂ ಇಲ್ಲ. ಅಮ್ಮ ತಾಯಿ, ನಾನು ಈ ಅಡ್ರೆಸ್ಗೆ ಹೋಗ್ಬೇಕಿದ್ದು ಎಲ್ಲಿ ಬರುತ್ತೆ ಹೇಳ್ತೀರಾ? ಈ ಹುಡುಗಿರು ಮುಂದಕ್ಕೆ ಹೋಗಿ ಅಂತ ಕಳಿಸ್ತಾರೆ. ಯಪ್ಪ, ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ನಗಂಗಿಲ್ಲ ಬಿಡಂಗಿಲ್ಲ. ನಾನು ತುಂಬ ಜನ ಹತ್ರ ಅಡ್ರೆಸ್ ಕೇಳಿದೆ, ಯಾರೂ ಹೇಳಿಲ್ಲ. ಆಲ್ಮೋಸ್ಟ್ 2 hours ಎಷ್ಟೋ ಜನ ಹತ್ರ ಅಪ್ರೋಚ್ ಮಾಡಿದೆ. ಅದರಲ್ಲಿ ಕೆಲವೊಬ್ರು ರಾಂಗ್ ಅಡ್ರೆಸ್ ಎಲ್ಲ ಹೇಳಿ ಹೋಗಿ ಸುಮ್ಮನೆ ಹೋಗಿ ಮುಂದಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಅಂದರು. ಅಂದರೆ ನಮ್ಮ ಜನಕ್ಕೊಂದು ಅಡ್ರೆಸ್ ಕೇಳಿದ್ರೆ ಅಡ್ರೆಸ್ ಹೇಳೋ ಅಷ್ಟು ಟೈಮ್ ಇಲ್ವಾ? ಸೀರಿಯಸ್ ಆಗಿ ಹಿಂಗೂ ಇರ್ತಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಎಷ್ಟೋ ಜನ ನಾನು ನಡ್ಕೊಂಡು ಹೋಗ್ತಿದ್ರೆ ನನ್ನ ನೋಡಿ ದೂರ ಓಡೋಗ್ತಾಯಿದ್ರು. ಅದೇ ಬೇರೆ ಟೈಮ್ ಆಗಿದ್ರೆ ನಾನು ಅವರಿಂದ ದೂರ ಓಡೋಗ್ತಾಯಿದ್ರು ನನ್ನ ಹಿಂದೆ ಓಡಿ ಬರ್ತಿದ್ರು. ಇದೇ ಜಗದ ನಿಯಮ. ಅದಕ್ಕೆ ಯಾರೋ ದೊಡ್ಡವ್ರು ಹೇಳಿದ್ದಾರೆ, ಎಲ್ಲರೂ ಒಳ್ಳೆಯವರಿರಲ್ಲ, ನೋಡಿದವರೆಲ್ಲ ಕೆಟ್ಟವರಾಗಿರಲ್ಲ. ವ್ಯಕ್ತಿನ ಯಾವತ್ತೂ ವ್ಯಕ್ತಿತ್ವದಿಂದ ಅಳಿಬೇಕು, ಅವ್ನು ಹಾಕೋ ಬಟ್ಟೆ ರೂಪದಿಂದ ಅಲ್ಲ ಅಂತ. ಈ ಮಾತು ಎಷ್ಟು ಸತ್ಯ ಅಲ್ಲ. ಕುಂಟಿ ಸೀರಿಯಸ್ ಆಗಿ ಕಾಲೇ ನೋವು ಬಂದೋಯ್ತು. ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಳ್ಳೋಣ, ಅಟ್ಲೀಸ್ಟ್ ಯಾರಾದರೂ ನಾನು ಕುತ್ಕೊಂಡಿರೋದು ನೋಡಿ ಆದರೂ ಹೆಲ್ಪ್ ಮಾಡ್ತಾರ ನೋಡೋಣ. ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ಯೂಶಲಿ ನಾನು ಈ ಥರ ಕುತ್ಕೊಂಡಾಗ ಒಂದು 50 ಜನ ಬಂದು ಮಾತಾಡ್ಸೋರು, ಬ್ರೋ ಅಂತೇಳಿ. ಇವತ್ತು ಇಲ್ಲಿ ಹಬ್ಬೆ ಪಾರಿ ಥರ ಒಬ್ಬನೇ ಕುತ್ಕೊಂಡಿದ್ದೀನಿ, ಒಬ್ರು ಮೂಸು ನೋಡ್ತಾ ಇಲ್ಲ. ಕಲಕಲ ನಗುವಲಿ ಕಚಗುಳಿ ಇರಿಸಿ ಚಿಮ್ಮುವ ನೀರಲಯೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ಈ ವಿಡಿಯೋನ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ರೀತಿ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಈ ವಿಡಿಯೋ ಮಾಡ್ತಾ ನನಗೆ ಒಂದಿಷ್ಟು ರಿಯಾಲಿಟಿಗಳು ಹೊಡೆಯೋದಕ್ಕೆ ಶುರುವಾಯಿತು. ನಾನು ಒಂದು ಏನು ಅರ್ಥ ಮಾಡ್ಕೊಂಡೆ ಅಂತ ಅಂದರೆ, ಎಲ್ಲ ಇದ್ದಾಗ ಎಲ್ಲ ಇದೆ ಅಂತ ಬೀಗಬಾರ್ದು, ಏನೂ ಇಲ್ದಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಕೊರಗಬಾರ್ದು. ಜೀವನ ಇರೋವರೆಗೂ ದುಡಿಬೇಕು, 4 ಜನಕ್ಕೆ ಒಳ್ಳೆಯದನ್ನು ಬಯಸಬೇಕು, ಕೈಲಾದಷ್ಟು ದಾನ ಧರ್ಮ ಮಾಡಬೇಕು. ಭಗವಂತ ಬಾರಪ್ಪ ಅಂತ ಕರೆದಾಗ ಏನು ಹೇಳದೆ ಸುಮ್ಮನೆ ಹೋಗ್ತಿರ್ಬೇಕು. ಇದು ನಿಜವಾದ ಜೀವನ ಅನ್ನೋದು ಇವತ್ತು ನನಗೆ ಅರ್ಥ ಆಯ್ತು. ಇದು ನಿಮಗೂ ನಿಜ ಅಂತ ಅನ್ಸಿದ್ರೆ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ ವಿಧಿ. ಪೆನ್ ಮಾರಕ್ ಹೋದೆ, ತಗೊಂಡಿಲ್ಲ. ಕೀಚೈನ್ ಮಾರಕ್ ಹೋದೆ, ಯಾರು ಕೀಚೈನ್ ತಗೊಂಡಿಲ್ಲ. ಅಡ್ರೆಸ್ ಕೇಳಕ್ ಹೋದೆ, ಮೂಸು ನೋಡಿಲ್ಲ. ಸೊ ಜೀವನದಲ್ಲಿ ಇದರಿಂದ ನೀವು ಏನ್ ಅರ್ಥ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ. ಬಟ್ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಜೀವನದಲ್ಲಿ ನೀವು ಚೆನ್ನಾಗಿದ್ರೆ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ, ಎಲ್ಲರೂ ನಿಮ್ಮ ಪರವಾಗಿ ನಿಂತ್ಕೋತಾರೆ, ಎಲ್ಲರೂ ನಿಮ್ಮ ಸಪೋರ್ಟಿಗೆ ಬರ್ತಾರೆ, ಎಲ್ಲರೂ ನಮ್ಮವರು ಅಂತ ಅಂತಾರೆ. ನೀವೇನಾದ್ರೂ ಕೆಳಗಡೆ ಬಿದ್ದರೆ, ನೀವೇನಾದ್ರೂ ಚೆನ್ನಾಗಿಲ್ಲ ಅಂತ ಅಂದರೆ, ಅಥವಾ ನಿಮ್ಮ ಹತ್ರ ಏನೂ ಆಗಲ್ಲ ಅಂತ ಅಂದರೆ, ನಿಮ್ಮ ಸುತ್ತಮುತ್ತ ಒಬ್ರು ಕೂಡ ಇರಲ್ಲ. ಅವತ್ತಿದ್ದು ಇದೇ ಕಾಂಟೆಂಟ್ ಕ್ರಿಯೇಟರೇ, ಇವತ್ತಿದ್ದು ಇದೇ ಕಾಂಟೆಂಟ್ ಕ್ರಿಯೇಟರೇ, ಇದೇ ಯೂಟ್ಯೂಬರೇ. ಇವತ್ತು ನಾನು ರೋಡಲ್ಲಿ ಹೋಗಿ ಕೂತ್ಕೊಂಡೆ, ಒಬ್ರು ಮೂಸ್ ನೋಡಿಲ್ಲ. ನನ್ನ ಮುಂದೆನೇ ಪಾಸ್ ಆದಾಗೆಲ್ಲ ಹಾಯ್ ಬ್ರೋ ಬಿಗ್ ಫ್ಯಾನ್ ಅಂತ ಅಂತಿದ್ದವರು ಇವತ್ತು ನನ್ನ ಮುಂದೆನೇ ಪಾಸ್ ಆದರು. ಅವ್ರಿಗೆ ನಾನು ಐಡೆಂಟಿಟಿ ಮಾಡೋಕ್ಕೂ ಆಗಿಲ್ಲ. ಇವತ್ತು ನಾನು ಮೇಕಪ್ ಬೇರೆದಾಗಿರ್ಬೋದು, ಬಟ್ ಪರ್ಸನ್ ಅದೇ ಆಗಿರ್ತೀನಿ. ಸೊ ಏನಕ್ಕೋಸ್ಕರ ಈ ವಿಷಯನ ಮಾಡಿದೆ ಅಂತ ಅಂದರೆ, ಇದು ಕಹಿ ಸತ್ಯ, ಬಟ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ನೀವು ಚೆನ್ನಾಗಿದ್ರೆ ಮಾತ್ರನೇ ಇಡೀ ಜಗತ್ತು ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ. ಅಕಸ್ಮಾತ್ ನೀವೇಂದ್ರೂ ಚೆನ್ನಾಗಿಲ್ಲ ಅಂತ ಅಂದರೆ ನಿಮ್ಮ ಜೊತೆಗಿರೋರೆ ನಿಮ್ಗೆ ಆಗಲ್ಲ ಅನ್ನೋದು ಇದೊಂದು ಚಿಕ್ಕ ಎಕ್ಸಾಂಪಲ್ನ ಕೊಡೋದಕ್ಕೋಸ್ಕರ ಈ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಿದೆ. ವಿಡಿಯೋ ಹೇಗೆ ಅನಿಸ್ತು, ಗೆಟಪ್ ಹೇಗಿತ್ತು ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇನ್ನೊಂದು ಕ್ರೇಜ್ ಆಗಿರೋ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾರೆ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.